ಅಲ್ಲೇ ಒಳಗಡೆ ಇರೋ ಪುಟಾಣಿ ದೇವರು ನಿಮ್ಮ ಜೊತೆ ಮಾತಾಡ್ತಾನೆ ಇರ್ತಾನೆ. 5th ಮಂತಲ್ಲಿ ಫೀಟಲ್ ಮೂವ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಟ್ರಸ್ಟ್ ಮೀ, ಯು ವಿಲ್ ಎಂಜಾಯ್ ಇಟ್ ಆಸ್ ಅ ಮದರ್. ನಾಳೆ ದಿನ ಆ ಮಗು ನಿಮ್ಮನ್ನ ನೋಡಿ ನಗ್ದಾಗ ನೀವು ಎಂಥ ಒಳ್ಳೆ ಡಿಸಿಷನ್ ತಗೊಂಡ್ರಿ ಅಂತ ನಿಮಗೆ ರಿಯಲೈಸ್ ಆಗೇ ಆಗುತ್ತೆ. ಇದನ್ನ ಕರ್ಣ ಬಂದ ತಕ್ಷಣ ಅವ್ರಿಗೆ ತೋರಿಸ್ಬೇಕು. ನಮ್ಮ ಮಗು ಹೇಗಿದೆ ಅಂತ ಅವರು ನೋಡ್ಬೇಕು. ನಮ್ಮ ಮಗು ಅವ್ರು ನಮ್ಮ ಮಗು ಅಂತ ಒಪ್ಕೊಂಡಿದಾರಲ್ವಾ, ಆದ್ರೆ ಅವ್ರ ಪ್ರೀತಿ ಪಡೆಯೋದಕ್ಕೆ ನನಗೆ ಹಕ್ಕಾದ್ರೂ ಇದೆಯಾ? ಕನ್ಸ್ ಕಾಣೋದನ್ನ ಮೊದಲು ನಿಲ್ಸು. ನೀನ್ ಯಾರನ್ನೋ ಪ್ರೀತಿಸ್ದೆ, ಅವನ್ನ ಬ್ಲೈಂಡ್ ಆಗಿ ನಂಬ್ದೆ. ಆ ತಪ್ಪಿಗೆ ನಿನಗೆ ಸಿಕ್ಕಿರೋ ಶಿಕ್ಷೆ ಇದು. ಈ ಮಗು ಕರ್ಣಂದಲ್ಲ, ಆದ್ರೂ ಅವ್ರು ನಿನ್ಗೆ ಪ್ರೀತಿ, ಗೌರವ, ರಕ್ಷಣೆ, ಭವಿಷ್ಯ ಎಲ್ಲನೂ ಕೊಡ್ತಿದ್ದಾರೆ. ಇದನ್ನೆಲ್ಲ ಪಡ್ಕೊಳ್ಳೋ ಯೋಗ್ಯತೆ ಇದೆ ನಿನ್ಗೆ ಅಂತ ಅನ್ಸುತ್ತಾ? ಹಾಗಿದ್ರೆ ಏನ್ ಮಾಡ್ಬೇಕು? ಈ ಜಗತ್ತಲ್ಲಿ ಎಷ್ಟು ಜನ ಮೋಸ ಹೋಗಿಲ್ಲ ನಿತ್ಯ. ಅವರೆಲ್ಲ ಜೀವನನೇ ಮುಗ್ದೋಯ್ತು ಅಂತ ಬದುಕೋದನ್ನ ನಿಲ್ಲಿಸ್ಬೇಕಾ? ಆಗ ಜಗತ್ತಿನ ತುಂಬಾ ನೊಂದಿರೋ ಜೀವಗಳೇ ಇರ್ತಿದ್ವು. ನೀನ್ ನಂಬಿದ ಅಪರಾಧ ಅಲ್ಲ, ಆ ತೇಜಸ್ ಮೋಸ ಮಾಡಿದ ಅಪರಾಧ. ಈ ಮಗು ನಿನ್ ತಪ್ಪಕ್ ಸಾಕ್ಷಿ ಅಲ್ಲ. ಎಷ್ಟೇ ದೊಡ್ಡ ಮೋಸ ಆದ್ರೂ ಧೈರ್ಯವಾಗಿ ಬದುಕನ್ನ ಎದುರಿಸ್ಬೇಕು ಅನ್ನೋದಕ್ಕೆ ಸಾಕ್ಷಿ. ಕರ್ಣ ಎಲ್ಲ ಗೊತ್ತಿದ್ದು ನಿನ್ ಬದುಕಕ್ಕೆ ಬಂದಿದ್ದಾರೆ. ಪ್ರತಿ ಕ್ಷಣ ನಿನ್ ಜೊತೆಯಾಗಿ ನಿಂತಿದ್ದಾರೆ. ಅವ್ರ ಪ್ರೀತಿಗೆ ನೀನ್ ಯೋಗ್ಯಳೋ ಹೌದೋ ಅಲ್ವೋ ಅಂತ ಪ್ರತಿ ಕ್ಷಣ ನಿನಗ್ ನೀನೇ ಪ್ರಶ್ನೆ ಮಾಡ್ಕೊಂಡು ನಿನಗೆ ಅವಮಾನ ಮಾಡ್ಕೋಬೇಡ. ಮತ್ತೆ ಪ್ರೀತಿಸೋದ್ರಲ್ಲಿ, ಸಂತೋಷವಾಗಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಿನ್ನ ಜೊತೆಗೆ ನೀನೇ ಎಷ್ಟು ಅಂತ ಹೋರಾಟ ಮಾಡ್ತೀಯ ನಿತ್ಯ. ಇದು ಜೀವನ ನಿತ್ಯ. ನಿನ್ನ ಬದುಕಿನ ಕೆಟ್ಟ ಅಧ್ಯಾಯ ಮುಗ್ದೋಯ್ತು ಅನ್ಕೋ. ನಿನ್ ಮುಂದೆ ಹೊಸ ಭವಿಷ್ಯ ಇದೆ ಅಂತ ಈ ಮಗು ನಿನಗೆ ಹೇಳ್ತಾ ಇದೆ. ದೇವರು ಈ ಥರ ಎರಡನೇ ಅವಕಾಶನ ಸುಮ್ಮನೆ ಕೊಡೋದಿಲ್ಲ. ನಾವು ಮನುಷ್ಯರು ಅನ್ನೋ ಕಾರಣಕ್ಕೆ ಕೊಡ್ತಾನೆ. ಯೋಚನೆ ಮಾಡ್ದೆ ಕರ್ಣನ್ ಪ್ರೀತಿನ ಸ್ವೀಕರಿಸು. ಈ ಥರ ಅಪರಾಧಿ ಭಾವದಲ್ಲಿ ಬದುಕಬೇಡ. ಕೃತಜ್ಞತೆಯಿಂದ ಬದುಕು ನಿತ್ಯ. ಈ ಸ್ಕ್ಯಾನ್ನ ಕರ್ಣ ಬಂದ್ಮೇಲೆ ತೋರಿಸು, ಯಾವುದೇ ಭಯ ಇಲ್ಲದೆ. ನಿಮ್ಮ ಹೆಸರು? ಶ್ವೇತಾ. ಏಜ್ ಏನು? 33. ಏನು ಸಮಸ್ಯೆ ಇದೆ ನಿಮಗೆ? ಜೋರಾಗಿ ಉಸಿರಾಡಿ. ಡೋಂಟ್ ವರಿ, ಮೆಡಿಸಿನ್ಸ್ನ ಬರ್ಕೊಡ್ತೀನಿ, ಅದನ್ನು ತಗೊಳ್ಳಿ. ಡಾಕ್ಟರ್ ಫೀಸ್ ಎಷ್ಟು? 5 ರೂಪಾಯಿ. ಥ್ಯಾಂಕ್ ಯು. ನೆಕ್ಸ್ಟ್ ಕೂತ್ಕೊಳ್ಳಿ. ನಿಮ್ಮ ಹೆಸರು? ಯಶೋಧ.
ಏಜು 34. ಏನು ಸಮಸ್ಯೆ ಆಗ್ತಿದೆ ನಿಮಗೆ? ಮಾಡಿ ನಿಮಗೇನು ಪ್ರಾಬ್ಲಮ್ ಆಗಿಲ್ಲ. ಒಂದು 3-4 ಡೇಸ್ ಟ್ಯಾಬ್ಲೆಟ್ ತಗೊಳ್ಳಿ, ಗ್ಯಾಸ್ಟ್ರಿಕ್ ಆಗಿದೆ ಅಷ್ಟೆ. ಚೆನ್ನಾಗಿ ನೀರು ಕುಡಿಬೇಕು, ಓಕೆನಾ? ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಬೇಕು. ₹5. ಥ್ಯಾಂಕ್ ಯು. ಒಟ್ಟಿಗೆ ಇಷ್ಟೊಂದು ಜನ ಬಂದಿದ್ದಾರಲ್ಲ, ಹೇಗೆ ಇವ್ರನ್ನೆಲ್ಲ ಮೇಂಟೈನ್ ಮಾಡಲಿ? ನನ್ನ ಹೆಲ್ಪ್ಗೂ ಯಾರೂ ಇಲ್ಲ. ಹಾಯ್ ನಿಧಿ, ಇವಾಗ ನಾನೇ ನಿಮ್ ಹೊಸ ರಿಸೆಪ್ಷನಿಸ್ಟ್. ಅರೆ ರಿಯಾ, ನೀವು ಆರಾಮಾಗಿ ಪೇಷಂಟ್ಸ್ಗಳನ್ನ ಹ್ಯಾಂಡಲ್ ಮಾಡಿ ನಾನು ಇವ್ರನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ. ರಿಯಲಿ ಥ್ಯಾಂಕ್ ಯು ರಿಯಾ, ಥ್ಯಾಂಕ್ ಯು ಸೋ ಮಚ್. ಡೋಂಟ್ ವರಿ, ಎಲ್ಲ ಅಪಾಯಿಂಟ್ಮೆಂಟ್ಸ್ ನಾನು ಹ್ಯಾಂಡಲ್ ಮಾಡ್ತೀನಿ. ನೀವು ಒಳಗೆ ಹೋಗಿ. ಓಕೆ. ಅಬ್ಬಬ್ಬಬ್ಬ, ಈ ಲಾಂಗ್ ಕ್ಯೂ ನೋಡಿ. ₹5 ಡಾಕ್ಟ್ರು ಫುಲ್ ಫೇಮಸ್ ಆಗಿದ್ದಾರೆ. ನಾನು ಹೇಳೋದೇ ಬೇಡ. ನಿಜವಾಗ್ಲೂ ₹5 ಡಾಕ್ಟರ್ ಅಷ್ಟೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. 1 ನಿಮಿಷ, ಪೇಷಂಟ್ ಬರ್ತಿದ್ದಾರೆ, ಕೇಳೋಣ ಬನ್ನಿ. ನಿಜವಾಗ್ಲೂ ಡಾಕ್ಟರ್ ನಿಧಿಯವರು ನಿಮ್ಮ ಹತ್ರ ₹5 ತಗೊಂಡ್ರಾ? ಹೌದು, ಅದಕ್ಕಿಂತ ಹೆಚ್ಚಾಗಿ ಅವ್ರು ತಾಳ್ಮೆಯಿಂದ ಮಾತಾಡಿ ಟ್ರೀಟ್ಮೆಂಟ್ ಕೊಟ್ಟರು. ಅದು ನಂಗೆ ತುಂಬ ಇಷ್ಟ ಆಯಿತು. ಬೇರೆಯವ್ರನ್ನ ಕೂಡ ರಿವ್ಯೂ ಮಾಡೋಣ ಬನ್ನಿ. ಇವತ್ತು ಇಡೀ ಸಿಟಿಲಿ ₹5 ಡಾಕ್ಟರ್ದೇ ಫುಲ್ ಹವಾ ಹಬ್ಬಿದೆ. ಗಿಮಿಕ್ಗೋಸ್ಕರ ಈ ತರ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅನ್ಕೊಂಡ್ರೆ ಇಲ್ಲ, ಬಂದಿರೋ ಪ್ರತಿಯೊಬ್ಬ ಪೇಷಂಟ್ಗೂ ಕೂಡ ₹5ಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ನಿಧಿಯವ್ರ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ನಮ್ಮ ಸೊಸೈಟಿಯಲ್ಲಿ. ನಿಮಗೂ ಈ ಕ್ಲಿನಿಕ್ ಅಡ್ರೆಸ್ ಬೇಕಾ? ಡಾಕ್ಟರ್ ನಿಧಿ ಜನತಾ ಕ್ಲಿನಿಕ್. ಈ ಜನ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಡಾಕ್ಟರ್ ₹5ಗೋಸ್ಕರ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಈ ಕಾಲದಲ್ಲೂ ಕೂಡ ಈ ತರ ಒಳ್ಳೆ ಡಾಕ್ಟರ್ ಇರ್ತಾರೆ ಅಂದ್ರೆ ನಂಬಕ್ಕಾಗಲ್ಲ. ಅದು ಕೂಡ ನಮ್ಮ ಬೆಂಗಳೂರಲ್ಲಿ ಇಂಥ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಖಂಡಿತವಾಗ್ಲೂ ಯಾರು ಮಿಸ್ ಮಾಡ್ಕೊಳ್ದಲ್ಲೇ ಬಂದು ಈ ಕ್ಲಿನಿಕ್ನ ವಿಸಿಟ್ ಮಾಡಿ ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ.